ಇಲ್ಲಿ ಮಠದಲ್ಲಿ ಓದ್ತಿರೋಂಥ ಮಕ್ಕಳದ್ದು ಸ್ವಲ್ಪ ಕಂಪ್ಲೇಂಟ್ ಬಂದಿತ್ತು ಸರ್. ಅದಕ್ಕೋಸ್ಕರ ನಾವು ಇವತ್ತು ಮಠ ಭೇಟಿ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಷ್ಟೇ. ಏನು ಭೇಟಿ ಮಾಡಿದ್ರು, ಪರಿಶೀಲನೆ ಮಾಡಿದ್ರು ಸ್ವಾಮೀಜಿಯವರು? ಮಕ್ಕಳು ಯಾವ ರೀತಿಯಾಗಿ ಮಕ್ಕಳು ಎಲ್ಲಿ ಮಲಗ್ತಾ ಇದ್ರು, ಮಕ್ಕಳು ಎಲ್ಲಿ ಓದ್ಕೊತಾ ಇದ್ರು, ಅವ್ರು ಯಾವ ಥರ ಸ್ಟಡಿ ಮಾಡ್ತಿದ್ರು, ಸ್ಕೂಲಿಗೆ ಯಾವ ಥರ ಹೋಗ್ತಾ ಇದ್ರು, ಗುರುಗಳ ಹತ್ರ ಯಾವ ಥರ ಇದ್ದರು ಅನ್ನೋದನ್ನು ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ ಸರ್. ಈಗ ಇಲ್ಲಿ ಊಟ ಎಷ್ಟು ಗಂಟೆಗೆ ಬಂದು ಊಟ ಮಾಡ್ತಿದ್ರು, ಅವ್ರಿಗೆ ಜ್ವರ ಗಿರ ಬಂದಾಗ ಗಂಜಿ ಕೊಡ್ತಿದ್ರ, ನೀರೇನಾರು ನೋಡ್ಕೊತಿದ್ರ, ಮಕ್ಕಳು ಹೆಂಗೆ ನೋಡ್ಕೊತಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀವಿ ಅಷ್ಟೇ. ಅದಿನ್ನೂ ಕೌನ್ಸಿಲಿಂಗ್ ರಿಪೋರ್ಟ್ ಬಂದಿಲ್ಲ ಸರ್. ಕೌನ್ಸಿಲಿಂಗ್ ಮಾಡಿಸಿದ್ವಿ ಮಕ್ಕಳದ್ದು, ಇವತ್ತು ಅಥವಾ ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೌನ್ಸಿಲಿಂಗ್ ರಿಪೋರ್ಟ್ ನೋಡಿದ ಮೇಲೆ ಮಕ್ಕಳು ಏನು ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವು ಬಂದಿದ್ರು ಮೇಡಮ್, ಈಗ ದೂರು ದಾಖಲಾದ ಮೇಲೆ ಅಥವಾ ದೂರು ಕೊಟ್ಟ ಮೇಲೆ ನೀವು ಬರಬೇಕಿತ್ತು. ಏನೇನು ಕೊಟ್ಟಿದ್ದಾರೆ, ಅದರಲ್ಲಿ ಏನೇನಿತ್ತು ಮಕ್ಕಳ ಆರೋಪ ಅಂತ? ಜ್ವರ ಬಂದರೆ ನಮಗೆ ತೋರಿಸ್ತಿರ್ಲಿಲ್ಲ, ಹಂಗೆ ಹಿಂಗೆ ಅನ್ನೋದು ಸ್ವಲ್ಪ ಸಣ್ಣ ಪುಟ್ಟದಿತ್ತು ಸರ್. ಕಮಿಟಿ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು 3 ಮಕ್ಕಳು ನಮಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕಂಪ್ಲೇಂಟ್ ಮಾಡಿದ್ರು ಸರ್. ನಮಗೆ ಅಲ್ಲಿ ನಮಗೆ ಮಠದಲ್ಲಿ ಸ್ವಲ್ಪ ಬೈಯೋದು ಹೊಡೆಯೋದು ಮಾಡ್ತಾರೆ ಅಂತೇಳಿ ನಮಗೆ ಒಂದು ಕಂಪ್ಲೇಂಟ್ ಮಾಡಿದರು. ಹಾಗಾಗಿ ನಾವು ಹೆಚ್ಚಿನ ಒಂದು ಸ್ವಲ್ಪ ಸ್ಥಳ ಪರಿಶೀಲನೆಗಾಗಿ ಇವತ್ತು ಬಂದಿದ್ದೀವಿ ಸರ್. ಈಗ ಬಂದು ದೂರ ಏನಿಲ್ಲ ಸರ್, ಸ್ವಲ್ಪ ಹೊಡೆಯೋದು ಬೈಯೋದು ಮಾಡ್ತಾಯಿದ್ರು, ಸ್ವಲ್ಪ ಊಟ ಎಲ್ಲ ಸ್ವಲ್ಪ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅಂತೇಳಿ ಹೇಳಿದ್ರು ಸರ್. ಅಷ್ಟೇ, ಅದು ಏನೋ ನಮಗೇನು ಹೇಳಿಲ್ಲ ಸರ್ ಮಕ್ಕಳಿಗೆ. ಈಗ ಇಲ್ಲಿ ಕೆಲಸ ಮಾಡ್ತಿರುವಂಥ ಅಶೋಕ್ ಮತ್ತು ರೇಣುಕಮ್ಮ ಅವರೆಲ್ಲ ಮಾತಾಡಿದಾಗ ಗುರುಗಳನ್ನು ಸಹ ಮಾತಾಡ್ತೀವಿ, ಸ್ವಾಮಿಯನ್ನ ಅವ್ರನ್ನೆಲ್ಲ ನಾವು ತಪ್ಪಿಸಣೆ ಮಾಡಿದಾಗ ಅದರಲ್ಲಿ ಏನು ಸತ್ಯಾಂಶಗಳು ಇದಾವೆ ಅಂತೇಳಿ ನಾವು ಮೇಲಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಡ್ತೀವಿ. ಯಾಕಂದರೆ ಇದು ಜೆ ಆ್ಯಕ್ಟ್ ಅಡಿ ಬರೋ ಕಾರಣದಿಂದ ನಾವು ಯಾವುದನ್ನು ಸ್ಪೆಟ್ ಮಾಡೋಕ್ಕೆ ಬರೋದಿಲ್ಲ. ಆ ಉದ್ದೇಶದಿಂದ ನಮಗೆ ದೂರ ಏನು ಬಂದಿದ್ವಿ, ದೂರಿನ ಪ್ರಕಾರ ಎಲ್ಲ ತನಿಖೆ ಆಗಿದೆ, ನಮ್ಮ ಕಡೆಯಿಂದ ತನಿಖೆ ಆಗಿದೆ. ಇನ್ನು ಕೆಲವರನ್ನು ತನಿಖೆ ಮಾಡೋದಿದೆ, ಅದರಲ್ಲಿ ಡ್ರೈವರ್ಗಳು ಇಲ್ಲ ಮತ್ತು ಕೆಲವರು ಟ್ರಸ್ಟಿಂದ ಬಿಟ್ಟು ಹೊರಗೆ ಹೋಗಿದ್ದಾರೆ. ಅವ್ರನ್ನ ಸ್ವಲ್ಪ ಕರೆಸಿ ನಾವು ವಿಚಾರಣೆ ಮಾಡೋದಿದೆ. ವಿಚಾರಣೆ ಮಾಡ್ಕೊಂಡು ಮುಂದಿನ ಹಂತಕ್ಕೆ ನಾವು ಮೇಲಧಿಕಾರಿಗಳಿಗೆ ರಿಪೋರ್ಟ್ ಹಾಕ್ತೀವಿ. ರಿಪೋರ್ಟ್ ಬಂದ ತಕ್ಷಣ ಬಂದ ನಂತರ ಏನಾಗುತ್ತೆ ಅಂತ ನೋಡ್ಕೊಂಡು ಮುಂದುವರಿತೀವಿ. ಎಫ್ ಐ ಆರ್ ಆದರೆ ಆಗ್ಬೋದು, ಆಗದೇ ಇರ್ಬೋದು, ನಾವು ಹೇಳಕ್ಕೆ ಬರಲ್ಲ. ಅದನ್ನು ತನಿಖೆಯಿಂದ ಇನ್ನೂ ಸಾಕಷ್ಟು ತನಿಖೆಗಳಿದ್ದಾವೆ. ತನಿಖೆಗಳನ್ನು ಅಧಿಕಾರಿಗಳು ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಮಾಡ್ಕೊತಾರೆ. ಮಾಡಿದ ಮೇಲೆ ಮುಂದೆ ಏನಂತ ಗೊತ್ತಾಗುತ್ತೆ. ಯಾವ ಅಧಿಕಾರಿಗೆ ಕೊಡ್ತೀರಿ ಸರ್? ಪೊಲೀಸ್ ಅಧಿಕಾರಿಗೆ ಕೊಡ್ತೀವಿ. ನಿಮ್ಮ ವರದಿ ಮೇಲೆ ಎಫ್ ಐ ಆರ್ ಆಗುತ್ತೆ? ಹೌದು, ನಮ್ಮ ವರದಿ ಮೇಲೆ ಮೆಡಿಕಲ್ ಏನಾದರೂ ಆಯ್ತು ಸರ್? ನೋಡ್ಬೇಕು ಸರ್, ಅದು ಪೊಲೀಸ್ ಅಧಿಕಾರಿಗಳು ಬಿಟ್ಟಿದ್ದು. ಅದು ಏನಾಗುತ್ತೆ ಅಂತೇಳಿ ಅಲ್ಲಿ ಏನಾಗಿರೋ ವಿಚಾರಗಳನ್ನು ಅವ್ರು ದೂರಿನಲ್ಲಿ ಏನು ತಿಳಿಸಿದಾರೋ ಅದ್ರ ಮೇಲೇ ಪೊಲೀಸ್ ಅಧಿಕಾರಿಗಳು ಅದನ್ನು ತಪಾಸಣೆ ಮಾಡಲೇಬೇಕಾಗುತ್ತೆ. ತಪಾಸಣೆ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ. ಅಲ್ಲಿ ಮಟ್ಟ ಯಾವುದನ್ನು ನಾವು ಹೇಳಕ್ಕೆ ಬರಲ್ಲ. ಇಲ್ಲಿ ಮಠದಲ್ಲಿ ಓದ್ತಿರೋಂಥ ಮಕ್ಕಳದ್ದು ಸ್ವಲ್ಪ ಕಂಪ್ಲೇಂಟ್ ಬಂದಿತ್ತು ಸರ್. ಅದಕ್ಕೋಸ್ಕರ ನಾವು ಇವತ್ತು ಮಠ ಭೇಟಿ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಷ್ಟೇ. ಏನು ಭೇಟಿ ಮಾಡಿದ್ರು, ಪರಿಶೀಲನೆ ಮಾಡಿದ್ರು ಸ್ವಾಮೀಜಿಯವರು? ಮಕ್ಕಳು ಯಾವ ರೀತಿಯಾಗಿ ಮಕ್ಕಳು ಎಲ್ಲಿ ಮಲಗ್ತಾ ಇದ್ರು, ಮಕ್ಕಳು ಎಲ್ಲಿ ಓದ್ಕೊತಾ ಇದ್ರು, ಅವ್ರು ಯಾವ ಥರ ಸ್ಟಡಿ ಮಾಡ್ತಿದ್ರು, ಸ್ಕೂಲಿಗೆ ಯಾವ ಥರ ಹೋಗ್ತಾ ಇದ್ರು, ಗುರುಗಳ ಹತ್ರ ಯಾವ ಥರ ಇದ್ದರು ಅನ್ನೋದನ್ನು ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ ಸರ್. ಈಗ ಇಲ್ಲಿ ಊಟ ಎಷ್ಟು ಗಂಟೆಗೆ ಬಂದು ಊಟ ಮಾಡ್ತಿದ್ರು, ಅವ್ರಿಗೆ ಜ್ವರ ಗಿರ ಬಂದಾಗ ಗಂಜಿ ಕೊಡ್ತಿದ್ರ, ನೀರೇನಾರು ನೋಡ್ಕೊತಿದ್ರ, ಮಕ್ಕಳು ಹೆಂಗೆ ನೋಡ್ಕೊತಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀವಿ ಅಷ್ಟೇ. ಅದಿನ್ನೂ ಕೌನ್ಸಿಲಿಂಗ್ ರಿಪೋರ್ಟ್ ಬಂದಿಲ್ಲ ಸರ್. ಕೌನ್ಸಿಲಿಂಗ್ ಮಾಡಿಸಿದ್ವಿ ಮಕ್ಕಳದ್ದು, ಇವತ್ತು ಅಥವಾ ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೌನ್ಸಿಲಿಂಗ್ ರಿಪೋರ್ಟ್ ನೋಡಿದ ಮೇಲೆ ಮಕ್ಕಳು ಏನು ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವು ಬಂದಿದ್ರು ಮೇಡಮ್, ಈಗ ದೂರು ದಾಖಲಾದ ಮೇಲೆ ಅಥವಾ ದೂರು ಕೊಟ್ಟ ಮೇಲೆ ನೀವು ಬರಬೇಕಿತ್ತು. ಏನೇನು ಕೊಟ್ಟಿದ್ದಾರೆ, ಅದರಲ್ಲಿ ಏನೇನಿತ್ತು ಮಕ್ಕಳ ಆರೋಪ ಅಂತ? ಜ್ವರ ಬಂದರೆ ನಮಗೆ ತೋರಿಸ್ತಿರ್ಲಿಲ್ಲ, ಹಂಗೆ ಹಿಂಗೆ ಅನ್ನೋದು ಸ್ವಲ್ಪ ಸಣ್ಣ ಪುಟ್ಟದಿತ್ತು ಸರ್. ಕಮಿಟಿ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು 3 ಮಕ್ಕಳು ನಮಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕಂಪ್ಲೇಂಟ್ ಮಾಡಿದ್ರು ಸರ್. ನಮಗೆ ಅಲ್ಲಿ ನಮಗೆ ಮಠದಲ್ಲಿ ಸ್ವಲ್ಪ ಬೈಯೋದು ಹೊಡೆಯೋದು ಮಾಡ್ತಾರೆ ಅಂತೇಳಿ ನಮಗೆ ಒಂದು ಕಂಪ್ಲೇಂಟ್ ಮಾಡಿದರು. ಹಾಗಾಗಿ ನಾವು ಹೆಚ್ಚಿನ ಒಂದು ಸ್ವಲ್ಪ ಸ್ಥಳ ಪರಿಶೀಲನೆಗಾಗಿ ಇವತ್ತು ಬಂದಿದ್ದೀವಿ ಸರ್. ಈಗ ಬಂದು ದೂರ ಏನಿಲ್ಲ ಸರ್, ಸ್ವಲ್ಪ ಹೊಡೆಯೋದು ಬೈಯೋದು ಮಾಡ್ತಾಯಿದ್ರು, ಸ್ವಲ್ಪ ಊಟ ಎಲ್ಲ ಸ್ವಲ್ಪ